ಸರ್ಕಲ್ನಿಂದ ಹೋಪ್ ಫಾರ್ಮ್ ಜಂಕ್ಷನ್ವರೆಗೆ ಮಾದರಿ ರಸ್ತೆ ಅಭಿವೃದ್ಧಿಪಡಿಸಿ ಡಿಎಸ್ ರಮೇಶ್. ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಹೂಡಿ ಜಂಕ್ಷನ್ನಿಂದ ಹೋಪ್ ಫಾರ್ಮ್ ಹಾಗೂ ಹೂಡಿ ರಸ್ತೆಯಿಂದ ಕುರುಡು ಸೊನ್ನೆಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಆಯುಕ್ತರಾದ ಶ್ರೀ ಡಿಎಸ್ ರಮೇಶ್ ಹಾಗೂ ಅಪರ ಆಯುಕ್ತರು ಶ್ರೀ ಲೋಕಾಂಡೆ ಸ್ನೇಹಲ್ ಸುಧಾಕರ್ ಅವರು ಸ್ಥಳ ಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಿದರು. ಹೂಡಿ ಸರ್ಕಲ್ನಿಂದ ಹೋಪ್ ಫಾರ್ಮ್ ಜಂಕ್ಷನ್ವರೆಗೆ ಮಾದರಿ ರಸ್ತೆ ಅಭಿವೃದ್ಧಿಪಡಿಸಿ. ಹೂಡಿ ಸರ್ಕಲ್ನಿಂದ ಹೋಪ್ ಫಾರ್ಮ್ ಜಂಕ್ಷನ್ವರೆಗಿನ ಪ್ರಸ್ತುತ ರಸ್ತೆ 80 ಅಡಿ ಅಗಲದ ರಸ್ತೆಯನ್ನ 150 ಅಡಿ ಅಗಲದ ಮಾದರಿ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಲು ಆದ್ಯತೆ ಮೇಲೆ ಕ್ರಮ ತೆಗೆದುಕೊಳ್ಳಲು ಅಧಿಕಾರಿಗಳಿಗೆ ಮುಂದಿನಂತೆ ಅಗತ್ಯ ಸೂಚನೆ ನೀಡಿದರು. ಆರ್ಎಂಪಿ 2015ರಂತೆ 150 ಅಡಿ ರಸ್ತೆ ಅಗಲೀಕರಣಕ್ಕೆ ರೆಲಿಂಕ್ವೇಶ್ ಡೀಡ್ ಆಗಿರುವ ಸ್ವತ್ತುಗಳನ್ನು ಈ ಕೂಡಲೇ ನಗರ ಪಾಲಿಕೆ ಸುಪರ್ದಿಗೆ ಪಡೆಯುವಂತೆ ನಗರ ಯೋಜನೆ ವಿಭಾಗದ ಅಧಿಕಾರಿಗಳಿಗೆ ಸೂಚಿಸಲಾಯಿತು. 150 ಅಡಿ ರಸ್ತೆ ಅಗಲೀಕರಣಕ್ಕೆ ಗುರುತಿಸಿದ್ದು ರೆಲಿಂಕ್ವೇಶ್ ಡೀಡ್ ಆಗಿರುವ ಆಸ್ತಿಗಳ ಭೂ ಸ್ವಾಧೀನಕ್ಕಾಗಿ ಕಾನೂನುಬದ್ಧ ಕ್ರಮ ಕೈಗೊಳ್ಳುವ ಸಲುವಾಗಿ ವ್ಯವಸ್ಥಾಪಕ ನಿರ್ದೇಶಕರು ಕೆಐಎಡಿಬಿ ರವರೊಂದಿಗೆ ಸಮನ್ವಯ ಸಾಧಿಸಲು ಸೂಚಿಸಿದರು. ನಗರ ಯೋಜನೆ, ನಗರ ಪಾಲಿಕೆ ಮತ್ತು ಜಿಬಿಎ ತಂಡವು ಈ ಮಾರ್ಗದಲ್ಲಿನ ಹಸ್ತಾಂತರಗೊಂಡ ಹಾಗೂ ಹಸ್ತಾಂತರವಾಗದ ಆಸ್ತಿಗಳ ಪಟ್ಟಿಯನ್ನು ಜಂಟಿಯಾಗಿ ಪರಿಶೀಲಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಸೂಚಿಸಿದರು. ಹಸ್ತಾಂತರವಾಗದ ಆಸ್ತಿಗಳಿಗೆ ಕಾನೂನುಬದ್ಧ ಕ್ರಮ ಕೈಗೊಂಡು ಭೂ ಸ್ವಾಧೀನಕ್ಕಾಗಿ ನೋಟಿಸ್ ನೀಡಬೇಕೆಂದು ಸೂಚಿಸಿದರು. ಹೈ ಡೆನ್ಸಿಟಿ ಕಾರಿಡಾರ್ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ರಸ್ತೆ, ಮೀಡಿಯನ್ ಮತ್ತು ಪಾದಚಾರಿ ಮಾರ್ಗ ಅಭಿವೃದ್ಧಿಪಡಿಸಲು ಆದ್ಯತೆ ನೀಡಿ ಪಾದಚಾರಿ ಮಾರ್ಗಕ್ಕೆ ಅಡ್ಡಲಾಗಿರುವ ಬೆಸ್ಕಾಂ ಅಥವಾ ಕೆಪಿಟಿಸಿಎಲ್ ಯುಟಿಲಿಟಿ ಬಾಕ್ಸ್ಗಳನ್ನು ಸ್ಥಳಾಂತರ ಮಾಡುವಂತೆ ಸೂಚಿಸಲಾಯಿತು. ಅನಧಿಕೃತ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಿ ಪಾದಚಾರಿ ಮಾರ್ಗ ಒತ್ತುವರಿ ಆಗದಂತೆ ಕ್ರಮ ತೆಗೆದುಕೊಳ್ಳಲು ತಿಳಿಸಿದರು. ಬೆಸ್ಕಾಂ, ಕೆಪಿಟಿಸಿಎಲ್, ಜಲಮಂಡಳಿ ಹಾಗೂ ಸೇವಾದಾರರು ಮಾರ್ಕ್ಸ್ನಲ್ಲಿ ನೋಂದಾಯಿಸದೆ ರಸ್ತೆ ಅಗೆಯಲು ಅನುಮತಿ ನೀಡಬಾರದು ಹಾಗೂ ರಸ್ತೆ ಕಟಿಂಗ್ ಮಾಡಿದ ಎಲ್ಲಾ ಭಾಗಗಳನ್ನು ಗುಣಮಟ್ಟದೊಂದಿಗೆ ಪುನರ್ ನಿರ್ಮಿಸಲು ಕಡ್ಡಾಯ ಸೂಚನೆ ನೀಡಿದರು. ಹೂಡಿ ಕುರುಡು ಸೊನ್ನೇನಹಳ್ಳಿ ಸಂಪರ್ಕ ರಸ್ತೆ ಪರಿಶೀಲನೆ. ಕುರುಡು ಸೊನ್ನೇನಹಳ್ಳಿಯಿಂದ ಹೂಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ತುಂಬಾ ಕಿರಿದಾಗಿದ್ದು ಆರ್ಎಂಪಿ 2015ರ ಪ್ರಕಾರ ಈ ರಸ್ತೆಯನ್ನ 24 ಮೀಟರ್ ಅಗಲದ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಭೂ ಸ್ವಾಧೀನ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಭೂ ಸ್ವಾಧೀನ ಪ್ರಕ್ರಿಯೆ ಚುರುಕುಗೊಳಿಸಲು ಮತ್ತು ಟಿಡಿಆರ್ ಸಂಬಂಧಿತ ಕಾರ್ಯಗಳನ್ನು ವೇಗಗೊಳಿಸುವ ಸಲುವಾಗಿ ಭೂ ಮಾಲೀಕರೊಂದಿಗೆ ಸಮನ್ವಯ ಸಾಧಿಸುವ ಮೂಲಕ ಕಾಮಗಾರಿ ತ್ವರಿತ ಅನುಷ್ಠಾನಕ್ಕೆ ಅಧಿಕಾರಿಗಳಿಗೆ ಆಯುಕ್ತರು ಸೂಚನೆ ನೀಡಿದರು. ಹೂಡಿ ಸಾದರಮಂಗಲ ಪರಿಶೀಲನೆ. ಹೂಡಿ ಸಾದರಮಂಗಲ ರಸ್ತೆಯನ್ನ 60 ಅಡಿ ಅಗಲೀಕರಣಕ್ಕೆ ಗುರುತಿಸಿದ್ದು ಈ ರಸ್ತೆಯಲ್ಲಿ ಕೆ ರೈಡ್ ನಿಲ್ದಾಣ ಬಂದಿರುವುದರಿಂದ ಬದಲಿ ರಸ್ತೆಗಾಗಿ ಅಗತ್ಯವಿರುವ ಭೂ ಸ್ವಾಧೀನವನ್ನ ಸ್ವತ್ತಿನ ಮಾಲೀಕರ ಮನವೊಲಿಸಿ ಒಪ್ಪಿಗೆ ಪತ್ರ ಪಡೆದು ತ್ವರಿತಗತಿಯಲ್ಲಿ ಕಾಮಗಾರಿ ಮುಗಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಘನತ್ಯಾಜ್ಯ ಟ್ರಾನ್ಸ್ಫರ್ ಘಟಕ ನಿರ್ಮಿಸಲು ಸ್ಥಳ ಪರಿಶೀಲನೆ. ಸಾದರಮಂಗಲ ಗ್ರಾಮದ ಬಿಎಂಟಿಸಿ ಬಸ್ ಡಿಪೋ ಹತ್ತಿರವಿರುವ ಖಾಲಿ ಜಾಗದಲ್ಲಿ ಘನತ್ಯಾಜ್ಯ ಟ್ರಾನ್ಸ್ಫರ್ ಘಟಕ ನಿರ್ಮಿಸುವ ಸಲುವಾಗಿ ಸ್ಥಳ ಪರಿಶೀಲಿಸಿದ ಆಯುಕ್ತರು ಸ್ವತ್ತಿನ ಸರ್ವೆ ನಕ್ಷೆ ಸಿದ್ಧಪಡಿಸಿ ನಿಯಮಾನುಸಾರ ಭೂ ಸ್ವಾಧೀನಕ್ಕೆ ಕ್ರಮ ತೆಗೆದುಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರ ಪಾಲಿಕೆಯ ಪ್ರಮುಖ ಸಂಪರ್ಕ ರಸ್ತೆಗಳ ಸುಧಾರಣೆ ಮತ್ತು ಹಂತ ಹಂತವಾಗಿ ಜಾರಿಗೆ ಬರುತ್ತಿರುವ ಅಭಿವೃದ್ಧಿ ಯೋಜನೆಗಳ ಪೂರ್ಣಗೊಳಿಸಲು ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ನಾಗರಿಕರಿಗೆ ಉತ್ತಮ ಗುಣಮಟ್ಟದ ರಸ್ತೆ ಮತ್ತು ಮೂಲಸೌಕರ್ಯ ಸಿಗಲಿದೆ ಎಂದು ಆಯುಕ್ತರು ತಿಳಿಸಿದರು. ಇಂದು ನಡೆದ ಸ್ಥಳ ಪರಿಶೀಲನೆಯಲ್ಲಿ ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಭೂ ಸ್ವಾಧೀನ ಮತ್ತು ಟಿಡಿಆರ್ ವಿಭಾಗದ ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು, ನಗರ ಯೋಜನೆ ವಿಭಾಗದ ಅಧಿಕಾರಿಗಳು ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು.